ರ್ಯಾಪಿಡೋನಾ ಚಾಮರಾಜಪೇಟೆ OTP ಹೇಳಿ. ಸರ್ ಹಾಂ ಇವರೇನಾ? ಚಂದ್ರಕುಮಾರ್. ಓಕೆನಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ, ಫೋನ್ ಮಾಡಲಾ? ಇನ್ನೊಂದು ಆರ್ಡ್ರ್ ಬುಕ್ ಆಗಿದೆ ನನಗೆ, ಅದಕ್ಕೆ ಕ್ಯಾಮ್ರಾ ನೀವು ಲೇಟಾಗಿ ಕೊಡ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ತುಂಬ ಜನ ಕೇಳ್ತಿದ್ರಿ ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಕೊಡ್ತಾರಾ ಪೋರ್ಟರಲ್ಲಿ ಅಂತ. ಪೋರ್ಟರಲ್ಲಿ ವೆಯ್ಟಿಂಗ್ ಅಂದರೆ ಮಿನಿಮಮ್ 15 ನಿಮಿಷ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅವರು ಪಾರ್ಸಲ್ ಮಾಡೋದು ಪ್ಯಾಕ್ ಮಾಡೋದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಆಯಿತು ಅಂದರೆ ಆಟೋಮೆಟಿಕ್ ಅದೇ 1 ನಿಮಿಷಕ್ಕೆ. ಏನು ಗುರು ಈ ರೋಡ್ ಎಷ್ಟು ದಿನ ಆಯಿತು ಕಿತ್ತಾಕಿ, ಇನ್ನೂ ಮಾಡೋದ್ರಲ್ಲೇ ಇದ್ದಾರೆ. ಬೆಂಗಳೂರು ಯಾವಾಗ ಇಂಪ್ರೂವ್ ಆಗುತ್ತೋ, ಇಂಪ್ರೂವ್ ಆಗಿದೆ ಆದರೆ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಈ ರಾಜ್ಕುಮಾರ್ ರೋಡು ವೈಟ್ ಟ್ಯಾಪಿಂಗ್ ಮಾಡೋದ್ರಲ್ಲೇ ಇದ್ದಾರೆ ಇನ್ನೂ. ಎಲ್ಲ ಕಿತ್ತಾಕ್ಬಿಟ್ಟು ನೋಡಿ ಹೆಂಗಿದೆ ರೋಡು, ಗಾಡಿ ಯಾವ ಥರ ಆಡ್ತಾಯಿದೆ. ಸರ್ ಮ್ಯಾಕ್ಸ್ ಮೆಡಿಕೇರಾ 68 ರೂಪಾಯಿ. 15 ನಿಮಿಷ ವೆಯ್ಟಿಂಗ್ ಚಾರ್ಜ್ ಇತ್ತು, 10 ನಿಮಿಷಕ್ಕೆ ಬಂದ್ಬಿಟ್ಟೈತೆ. ನಾನು ಬರ್ತೀನಿ ವಿಡಿಯೋಲಿ, ನೀವು ಬರ್ತಾಯಿದ್ದೀರಾ? ಎಲ್ಲಿ ಹಾಕ್ತೀರಾ? ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. 5 ರೂಪಾಯಿ ಜಾಸ್ತಿ ನಾನು ಬಂದರೆ. ಹಾಂ ನೀವು ಬಂದೇ ಬರ್ತೀರಾ? 5 ರೂಪಾಯಿ ನೀವು ಸೇಟು 5 ರೂಪಾಯಿ ಜಾಸ್ತಿ ಹಾಕ್ಬಿಟ್ರೆ ಅಷ್ಟೇ, 1 ರೂಪಾಯಿ ಜಾಸ್ತಿ ಹಾಕಲ್ಲ. ಬರೀ ಇಂಥದೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ನಾನು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮತ್ತು ರ್ಯಾಪಿಡೋ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಪೋರ್ಟರಲ್ಲಿ ಆರ್ಡ್ರ್ ಸಿಕ್ಕಿದೆ. ಪಿಕಪ್ ಇರೋದು ನೋಡ್ದೇ ಎತ್ಕೊಬಿಟ್ಟೆ ನಾನು. 2.8 ಕಿಲೋಮೀಟ್ರ್ ತೋರಿಸ್ತಾಯಿದೆ, ಅಂದರೆ ಹತ್ತತ್ರ 3 ಕಿಲೋಮೀಟ್ರ್ ಹತ್ರ ತೋರಿಸ್ತಾಯಿದೆ. ಒಂದೊಂದು ಸಲ ಹಿಂಗಾಗುತ್ತೆ. 1.5 ಕಿಲೋಮೀಟ್ರ್ ಅಂತ ಅಂದ್ಕೊಂಡು ನಾನು ಎತ್ಕೊಬಿಟ್ಟೆ. ಇವಾಗ ರ್ಯಾಪಿಡೋ ಮತ್ತು ಊಬರ್ ಎರಡೂ ಕೂಡ ಲಾಗಿನ್ ಆಗಿದ್ದೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಇವತ್ತು ಪಾರ್ಟ್ ಟೈಮಲ್ಲಿ ಅಂತ. ಇವಾಗ ಇರೋ ಏರಿಯಾ ಬಂದು ನಾನು ಮಾಗಡಿ ಮೇನ್ ರೋಡು. ಆರ್ಡ್ರ್ ಬಿದ್ದಿರೋದು ಬಂದು ರಾಜಾಜಿನಗರ್. ಇಲ್ಲಿಂದ 2.8 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಪೋರ್ಟರಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಡೈಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಯಾರ್ಯಾರು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ, ಫುಲ್ ಟೈಮ್ ಆಗಲಿ ಪಾರ್ಟ್ ಟೈಮ್ ಆಗಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಅಂತ. ಮತ್ತು ಪೋರ್ಟರ್ಗೆ ಹೊಸ್ದಾಗಿ ಬರಬೇಕು ಅಂತ ಅಂದ್ಕೊಂಡಿರೋರು ಆರಾಮಾಗಿ ಇವಾಗ ಬಂದು ಮಾಡ್ಬೋದು. ಯಾವುದೇ ಥರ ಕಮಿಷನ್ನು ಆ ಥರ ಏನಿಲ್ಲ. ಎಲ್ಲ ಅಪ್ಲಿಕೇಶನ್ಗಳು ಕೂಡ 0% ಕಮಿಷನ್ ಕೊಟ್ಟಿದ್ದಾನೆ. ಮತ್ತು ಇವಾಗ ಊಬರಲ್ಲೂ ಕೂಡ 0% ಕಮಿಷನ್. ಮೊನ್ನೆಯಿಂದ 0% ಕಮಿಷನ್ಗೆ ಏನೋ ಪಾಸ್ ತೊಗೋಬೇಕಂತೆ. 5 ರೂಪಾಯಿ ಪಾಸ್ ತೊಗೊಂಡ್ರೆ ನಿಮಗೆ 0% ಕಮಿಷನ್ ಇರಲ್ಲ ಅಂತ ಹೊಸ ಒಂದು ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದಾರೆ ಊಬರಲ್ಲಿ. ಇನ್ಮೇಲೆ 0% ಕಮಿಷನ್ ಆದರೆ ಪಾಸ್ಗಳು ತೊಗೋಬೇಕು. ಮೊದಲು ಯಾವ ಥರ ಸಬ್ಸ್ಕ್ರಿಪ್ಷನ್ ಇತ್ತು ಆ ಥರ ತೊಗೋಬೇಕು ಅಂತ ಏನೋ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿ ಯಾವಾಗ ಲೀಗಲ್ ಅಂತ ಮಾಡಿದ್ರು ಆವಾಗಿಂದ ಇವರು ಲೈಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. 0% ಕಮಿಷನ್ನ ಇವಾಗ ಒಂದೊಂದೇ ಕಂಪ್ನಿಯವರು ತೆಗಿತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಾವು 0% ಕಮಿಷನಲ್ಲಿ ಆರ್ಡ್ರುಗಳನ್ನ ಮಾಡ್ಕೊಳ್ಳೋದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ ಗುರು, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಮಾಡಿದೆ, 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಓಕೆ ವೆಯ್ಟ್ ಮಾಡೋಣ. ಮತ್ತು ಮಾರ್ನಿಂಗ್ ಕೂಡ ರ್ಯಾಪಿಡೋದಲ್ಲಿ ಅರ್ನಿಂಗ್ಸ್ ಆಗಿದೆ. 117 ರೂಪಾಯಿ 2 ಆರ್ಡ್ರ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. 117 ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ. ಒಂದು ಪಾರ್ಸಲ್ ಆರ್ಡರು, ಒಂದು ಟ್ಯಾಕ್ಸಿ ಆರ್ಡರು. ಲಾಸ್ಟ್ ಆರ್ಡರ್ 40 ರೂಪಾಯಿ. ಅದು ಬರೀ ಒಂದು 600 ಮೀಟ್ರಿಗೆ ಡ್ರಾಪ್ ಇತ್ತು ಅಷ್ಟೇ. ಒಂದು 77 ರೂಪಾಯಿ ಆರ್ಡರು, 2 ಆರ್ಡ್ರ್ ಮಾಡಿದ್ದೀನಿ. ಮತ್ತು ತುಂಬ ಜನ ಕೇಳ್ತಿದ್ರಿ ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಕೊಡ್ತಾರಾ ಪೋರ್ಟರಲ್ಲಿ ಅಂತ. ಪೋರ್ಟರಲ್ಲಿ ವೆಯ್ಟಿಂಗ್ ಅಂದರೆ ಮಿನಿಮಮ್ 15 ನಿಮಿಷ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅವರು ಪಾರ್ಸಲ್ ಮಾಡೋದು ಪ್ಯಾಕ್ ಮಾಡೋದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಆಯಿತು ಅಂದರೆ ಆಟೋಮೆಟಿಕ್ ಅದೇ 1 ನಿಮಿಷಕ್ಕೆ 1.5 ರೂಪಾಯಿ 2 ರೂಪಾಯಿ ಹತ್ರ ರನ್ನಿಂಗ್ ಆಗುತ್ತೆ. ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರೋದು, ವೆಯ್ಟಿಂಗ್ ಚಾರ್ಜ್ ಎಲ್ಲ ಸಿಕ್ಕಿರೋದು ನನಗೆ ಚಿಕ್ಕಪೇಟೆ ಕಡೆ ಹೋದಾಗ. ಅಲ್ಲೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡೋಕ್ಕೆ ಆ ಟೈಮಲ್ಲೆಲ್ಲ ಸ್ವಲ್ಪ ಲೇಟ್ ಮಾಡಿದ್ರು. ಆವಾಗ ಒಂದು ಅರ್ಧ ಅವರ್ ಮಾಡಿಬಿಟ್ರು. ಅಂದರೆ 15 ನಿಮಿಷಕ್ಕೆ ನನಗೆ ವೆಯ್ಟಿಂಗ್ ಚಾರ್ಜ್ ಬಂದಿತ್ತು. ಒಂದು 30 ರೂಪಾಯಿ ಹತ್ರ ಬಂದಿತ್ತು. ಅದೊಂದು ವೆಯ್ಟಿಂಗ್ ಚಾರ್ಜ್ ಸಿಕ್ಕಿರೋದು ನನಗೆ. ರೇಯರು ವೆಯ್ಟಿಂಗ್ ಚಾರ್ಜ್ ಸಿಗೋದೇ ರೇಯರು. ಅದಕ್ಕೆ ಏನು ಮಾಡಬೇಕು ಅಂದರೆ 2 ಸಲ ಕಸ್ಟಮರ್ಗೆ ನಾವು ಕಾಲ್ ಮಾಡಿರ್ಬೇಕು ಇಲ್ಲಿಂದ. ಕಾಲ್ ಮಾಡಿದಾಗ ಅದು ವೆಯ್ಟಿಂಗ್ ಚಾರ್ಜ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಕಸ್ಟಮರ್ ಕಾಲ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಒಂದು ಅರ್ಥ ಸರ್ವರ್ಗೆ ರೀಚ್ ಆಗುತ್ತೆ. ಅದರಿಂದ ವೆಯ್ಟಿಂಗ್ ಚಾರ್ಜ್ ಸಿಗುತ್ತೆ. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ ಕಸ್ಟಮರ್ ಕೊಡೋದು. ಇಲ್ಲಿ 15 ನಿಮಿಷ ವೆಯ್ಟ್ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅದು.
ಪೋರ್ಟರಲ್ಲಿ ಇದೊಂದು ರೂಲ್ಸು. ರ್ಯಾಪಿಡೋದಲ್ಲಿ ಹಂಗಲ್ಲ, ಬೈಕ್ ಟ್ಯಾಕ್ಸಿಗೆ 3 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. 3 ಮಿನಿಟ್ಸ್ ಆದಮೇಲೆ ಅದು ವೆಯ್ಟಿಂಗ್ ಚಾರ್ಜು ಕ್ಯಾಲ್ಕುಲೇಟ್ ಆಗುತ್ತೆ. ಪಾರ್ಸಲ್ ಆರ್ಡ್ರಿಗೆ ಅದರಲ್ಲಿ ಯಾವುದೇ ಥರ ವೆಯ್ಟಿಂಗ್ ಚಾರ್ಜ್ ಕೊಡೋಲ್ಲ. ಬರೀ ಬೈಕ್ ಟ್ಯಾಕ್ಸಿ ಆರ್ಡರ್ಗಳಿಗೆ ಮಾತ್ರ ಕೊಡ್ತಾರೆ, 1.5 ರೂಪಾಯಿ 1 ನಿಮಿಷಕ್ಕೆ. ಓಕೆ, ವೆಯ್ಟ್ ಮಾಡೋಣ ಗುರು, ಏನು ಮಾಡೋಕ್ಕಾಗಲ್ಲ. ಡೆಲಿವರಿ ಫೀಲ್ಡಲ್ಲಿ ಸ್ವಲ್ಪ ವೆಯ್ಟಿಂಗ್ ಮಾಡೋದೇ ಇದ್ದೇ ಇರುತ್ತೆ. ಫುಡ್ ಆರ್ಡರ್ ಅಂತೂ ನಿಮಗೆ ರ್ಯಾಪಿಡೋದಲ್ಲಿ ಕೇಳಲೇಬೇಕಿಲ್ಲ. ಅದರಲ್ಲಿ ಅರ್ಧ ಗಂಟೆ 3/4 ಗಂಟೆನೂ ವೆಯ್ಟ್ ಮಾಡಿ ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೆ ಫುಡ್ ಆರ್ಡರ್ನ ಆಫೇ ಮಾಡಿಬಿಟ್ಟಿದ್ದೀನಿ. ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ನೂ ಬರುತ್ತೆ, ಆಫ್ ಮಾಡಿಬಿಟ್ಟಿದ್ದೀನಿ ಆ ಸರ್ವಿಸ್ನ. ಫುಡ್ ಆರ್ಡರ್ ಬೇಡವೇ ಬೇಡ ಕತೆ ಅದರದ್ದು ಅಂತ. ನೋಡಿ ಇಲ್ಲಿ ಸರ್ವಿಸ್ ಮ್ಯಾನೇಜರಲ್ಲಿ ನೋಡಿ, ಫುಡ್ ಆರ್ಡರ್ದು 2 ಆಫ್ ಮಾಡಿಬಿಟ್ಟಿದ್ದೀನಿ. ಅದು ಒಂದು ಸ್ವಿಗ್ಗಿದು ಬರುತ್ತೆ, ಒಂದು ಅವ್ರದ್ದೇ ಅಪ್ಲಿಕೇಶನ್ನು ಒನ್ಲಿ ಒಂದು, ಮತ್ತು ಮ್ಯಾಜಿಕ್ ಕ್ಲಿಲ್ಟು ಯಾವುದ್ಯಾವುದೋ ಮಿಕ್ಸ್ ಇದೆ, ಎಲ್ಲನೂ ಬರುತ್ತೆ. ಇದರಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡರ್ ಬರ್ತಾಯಿದೆ ಗುರು, ಬ್ಯಾಕ್ ಟು ಬ್ಯಾಕು. ಕಸ್ಟಮರ್ ಕೂಡ ಇನ್ನೂ ಬಂದಿಲ್ಲ, ನೋಡೋಣ, ಇನ್ನೊಂದು ಸಲ ಕಾಲ್ ಮಾಡೋಣ. ಓಕೆನಾ? 10 ನಿಮಿಷದಿಂದ ಕಾಯ್ತಾಯಿದ್ದೀನಿ, ಫೋನ್ ಮಾಡಲಾ? ಇನ್ನೊಂದು ಆರ್ಡ್ರ್ ಬುಕ್ ಆಗಿದೆ ನನಗೆ, ಅದಕ್ಕೆ ಕ್ಯಾಮ್ರಾ ನೀವು ಲೇಟಾಗಿ ಕೊಡ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ದೀನಿ ನಾನು. ನಿಮ್ಮ ಓನರ್ ಲೇಟಾಗಿ ಕೊಟ್ಟಿದ್ದಾರೆ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕಲ್ಲ, ಪ್ಯಾಕ್ ಮಾಡಬೇಕಲ್ಲ. ಮೆಡಿಸನಾ? ಚಾಮರಾಜಪೇಟೆ ಬಿಡಿ, ಥ್ಯಾಂಕ್ಸ್. ಓಕೆ ಗುರು, ಇನ್ನೊಂದು ಆರ್ಡ್ರ್ ಸಿಕ್ಕಿದೆ ರ್ಯಾಪಿಡೋದಲ್ಲಿ. ಇಲ್ಲೇ ಪಕ್ಕದ ರೋಡಲ್ಲಿ ನಿಂತಿದ್ದಾರೆ ಕಸ್ಟಮರ್ ಕೂಡ, ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಇವ್ರು ಕೊಡೋದು ಬೇರೆ 10 ನಿಮಿಷ ಲೇಟ್ ಮಾಡಿಬಿಟ್ರು. ಅವ್ರದ್ದು ಬುಕ್ ಆಗಿ 5 ನಿಮಿಷ ಆಯಿತು. 5 ನಿಮಿಷ ಸರ್ ಬರ್ತೀನಿ ಅಂತ ಹೇಳಿದೆ ನಾನು. ಇನ್ನು 1 ನಿಮಿಷದಲ್ಲಿ ರೀಚ್ ಆಗಬೇಕು ಅಲ್ಲಿಗೆ. ನೋಡಿ ಇಲ್ಲೇ ಇದ್ದಾರೆ, ಪಕ್ಕದ ರೋಡಲ್ಲಿ ಇದ್ದಾರೆ. ರಾಜ್ಕುಮಾರ್ ರೋಡ್. ಏನು ಗುರು, ಈ ರೋಡು ಎಷ್ಟು ದಿನ ಆಯಿತು ಕಿತ್ತಾಕಿ, ಇನ್ನೂ ಮಾಡೋದ್ರಲ್ಲೇ ಇದ್ದಾರೆ. ಬೆಂಗಳೂರು ಯಾವಾಗ ಇಂಪ್ರೂವ್ ಆಗುತ್ತೋ, ಇಂಪ್ರೂವ್ ಆಗಿದೆ, ಆದರೆ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಈ ರಾಜ್ಕುಮಾರ್ ರೋಡು ವೈಟ್ ಟ್ಯಾಪಿಂಗ್ ಮಾಡೋದ್ರಲ್ಲೇ ಇದ್ದಾರೆ ಇನ್ನೂ. ಎಲ್ಲ ಕಿತ್ತಾಕ್ಬಿಟ್ಟು ನೋಡಿ ಹೆಂಗಿದೆ ರೋಡು. ಗಾಡಿ ಯಾವ ಥರ ಆಡ್ತಾಯಿದೆ. ಒಳ್ಳೆ ಕತೆ ಆಯ್ತಲ್ಲ ಗುರು. ಈ ರೋಡ್ಗಳಲ್ಲಿ ತಿರುಗಾಡೋಕ್ಕೆ ಭಯ, ಧೂಳು, ಮಣ್ಣು. ಓಕೆ, ಇಲ್ಲೇ ಬುಕ್ ಮಾಡಿದ್ದವರು ಕಣ್ವ ಹಾಸ್ಪಿಟಲ್ ಹತ್ರ. ಕಸ್ಟಮರ್ಗೆ ಕಾಲ್ ಮಾಡಬೇಕು ಇವಾಗ. ರ್ಯಾಪಿಡೋನಾ? ಚಾಮರಾಜಪೇಟೆ. OTP ಹೇಳಿ. ಸರ್ 3491. 3491. ಹಾಂ, ಕೂತ್ಕೊಳ್ಳಿ, ಬೇಗ ಹೋಗೋಣ. ಓಕೆ ಗುರು, ಕಸ್ಟಮರ್ ಇಲ್ಲೇ ಇದ್ದಾರೆ, ಬೇರೆಯವ್ರು ಬುಕ್ ಮಾಡಿರೋದು. ಹೆಲ್ಮೆಟ್ ಹಾಕ್ಕೊಳ್ಳಿ ಭದ್ರವಾಗಿ. ಆರೋಗ್ಬಿಟ್ರೆ ಕಷ್ಟ. ರೋಡ್ ಬೇರೆ ಚೆನ್ನಾಗಿಲ್ವಲ್ಲ, ಹಳ್ಳಕ್ಕೆ ಬಿಟ್ಟ ತಕ್ಷಣ ಹೋಗ್ಬಿಡುತ್ತೆ. ಬೇರೆಯವ್ರು ಬುಕ್ ಮಾಡಿದ್ದಾ? ಬೇರೆಯವ್ರು ಮಾಡಿದ್ರು. ಅದಕ್ಕೆ ಬಂದ ತಕ್ಷಣ ಗಾಡಿ ಯಾವುದು ಅಂತ ನೋಡ್ತಾ ಇದ್ದೀರಾ? ಇಲ್ಲಿಂದ ಯಾವಾಗಲೂ ಮಾಡ್ತಾರೆ. ಅಲ್ಲಿ ಒಂದು ಪಾರ್ಸಲ್ ಕೊಟ್ಟಿದ್ರು, ಪಾರ್ಸಲ್ ಕೊಡೋದು ಲೇಟ್ ಮಾಡಿಬಿಟ್ರು. ಅದು ಅಲ್ಲೇ ಚಾಮರಾಜಪೇಟೆಗೇ. ಅದನ್ನು ಕೊಡೋದು ಲೇಟ್ ಮಾಡಿಬಿಟ್ರು. 10 ನಿಮಿಷ ಅಲ್ಲೇ ಲೇಟ್ ಆಯಿತು. ಅದಕ್ಕೆ ಇಲ್ಲಿ ಬರೋದು ಲೇಟ್ ಆಯಿತು. ಇನ್ನೊಂದು 1/4 ಗಂಟೆಯಲ್ಲಿ ಹೋಗ್ತೀವಿ, ಬನ್ನಿ. ನೋಡಿ, ಈ ಥರ ಮಲ್ಟಿ ಆರ್ಡರ್ ಸಿಕ್ಕಿದ್ರೆ ಆರಾಮಾಗಿ ಮಾಡ್ಕೋಬೋದು. 68 ರೂಪಾಯಿ ಪೋರ್ಟರಲ್ಲಿ, 57 ರೂಪಾಯಿ ಇದರಲ್ಲಿ ಕೊಡ್ತಾಯಿದ್ದಾರೆ ರ್ಯಾಪಿಡೋದಲ್ಲಿ. 2 ಸೇರಿ ಒಟ್ಟಿಗೆ ಅರ್ನಿಂಗ್ಸ್ ಆಗೋಗುತ್ತೆ, ಬೇಗ ಅರ್ನಿಂಗ್ಸ್ ಮುಗಿದೋಗುತ್ತೆ. 1/4 ಗಂಟೆಯಲ್ಲಿ ನಾವು ಇವಾಗ ಚಾಮರಾಜಪೇಟೆಯಲ್ಲಿ ಇರ್ತೀವಿ. 20 ನಿಮಿಷದಲ್ಲಿ 2 ಆರ್ಡ್ರ್ ಮುಗಿಸ್ದಂಗಿರುತ್ತೆ. ಬನ್ನಿ ಹೋಗಿ ಡ್ರಾಪ್ ಲೊಕೇಶನ್ಗೆ ಹೋಗಿ ಡ್ರಾಪ್ ಮಾಡೋಣ. ಇನ್ನೇನು ರೂಪಾಯಿ ಏನೋ ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಿದ್ದಾರೆ, ಬರಲಾ? ಓಕೆ ಓಕೆ ಗುರು, ಇದು 61 ರೂಪಾಯಿ ಅರ್ನಿಂಗ್ಸ್ ಆಯಿತು. ಇದು ಬಂತು, ಕಸ್ಟಮರ್ ಕೂಡ ಪೇಮೆಂಟ್ ಮಾಡಿದ್ದಾರೆ.
ಇವಾಗ ನೆಕ್ಸ್ಟು ಡೆಲಿವರಿ ಇರೋದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗುರು? ಕಿಲೋಮೀಟ್ರ್ ಗಟ್ಟಲೆ ಏನಿಲ್ಲ, 1 ಕಿಲೋಮೀಟ್ರ್ ಇದೆ, 900 ಮೀಟ್ರ್ ಹತ್ರ. ಹೋಗೋಣ ಬನ್ನಿ, ಡ್ರಾಪ್ ಮಾಡಿಬಿಡೋಣ. ಓಕೆ ಗುರು, ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಯಾವುದೋ ಮೆಡಿಕಲ್ ಸ್ಟೋರ್ದು ಅನಿಸುತ್ತೆ ಇದು ಆರ್ಡರು, ಮ್ಯಾಕ್ಸ್ ಮೆಡಿಕೋ. ಹಲೋ ಸರ್, ಪೋರ್ಟರ್ ಸರ್. ಅರಿಯಂತ್ ಜೈನ್ ಫಾರ್ಮ್ ಹತ್ರ ಇದ್ದೀನಿ. ಅರಿಯಂತ್ ಜೈನ್ ಫಾರ್ಮ್ ಎದುರುಗಡೆ ನೋಡಿ. ಸರ್ ಮ್ಯಾಕ್ಸ್ ಮೆಡಿಕೇರಾ? 68 ರೂಪಾಯಿ. ಸರ್ 81, 68 ಅಲ್ಲ, 81 ಆಗ್ಬಿಟ್ಟಿದೆ. ಯಾಕಂದರೆ ವೆಯ್ಟ್ ಮಾಡಿಸಿದ್ರು, ಅಲ್ಲಿ ವೆಯ್ಟಿಂಗ್ ಚಾರ್ಜ್ ಆ್ಯಡ್ ಆಗಿಬಿಟ್ಟಿದೆ. ಹ್ಞೂ, ಅವ್ರಿಗೆ ಬಂದು ಕೊಟ್ರಾ ಏನು? ಆ ಹುಡುಗ ಬಂದು ಕೊಟ್ಟರು. ಸ್ಕ್ಯಾನರ್ ತೋರಿಸಿ. ವೆಯ್ಟಿಂಗ್ ಚಾರ್ಜ್ ಬರೋಲ್ಲ ಅಂದ್ಕೊಂಡೆ, ಬಂದ್ಬಿಟ್ಟಿದೆ. 15 ನಿಮಿಷ ವೆಯ್ಟಿಂಗ್ ಚಾರ್ಜ್ ಇತ್ತು, 10 ನಿಮಿಷಕ್ಕೆ ಬಂದ್ಬಿಟ್ಟೈತೆ. ನಾನು ಬರ್ತಿದ್ದೀನಿ ವಿಡಿಯೋಲಿ. ನೀವು ಬರ್ತಾಯಿದ್ದೀರಾ? ಎಲ್ಲಿ ಹಾಕ್ತೀರಾ? ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. 5 ರೂಪಾಯಿ ಜಾಸ್ತಿ ಆಗ್ತೀನಿ ನಾನು ಬಂದರೆ. ಹಾಂ, ನೀವು ಬಂದೇ ಬರ್ತೀರಾ. ಹ್ಞೂ, 5 ರೂಪಾಯಿ ನೀವು ಸೇಟು 5 ರೂಪಾಯಿ ಜಾಸ್ತಿ ಹಾಕ್ಬಿಟ್ರೆ ಅಷ್ಟೇ, 1 ರೂಪಾಯಿ ಜಾಸ್ತಿ ಹಾಕಲ್ಲ. ಏನಿದೆ ನೋಡಿ. ಹಾಂ, ರಾಕಿಂಗ್ ರಘು ಅಂತ ಇದೆ. ಆಗಿದೆ, ನಾನು ನೋಡಿ ಹೋಗ್ತೀನಿ. ಬರಬೇಕು ನಾನು ನಾಳೆ ಬೆಳಗ್ಗೆ. ರಾಕಿಂಗ್ ರಘು. 5 ರೂಪಾಯಿ ಜಾಸ್ತಿ ಹಾಕಿದ್ರಾ? ನೀವು ನಂಬರ್ ಕೊಟ್ಬಿಡಿ, ನಾನು ಬಂದುಬಿಟ್ರೆ. ಇವಾಗ ಹಾಕಿದ್ರಲ್ಲ, ಅದಕ್ಕೆ ಅದಕ್ಕೆ ಹಾಕ್ಬಿಡ್ತೀನಿ. ರಘು ಸ್ಪೇಸ್ ರಘು ಹಾಕಿ, RAGHU. ರಾಕಿಂಗ್ ಸ್ಪೇಸಾ? ಇಲ್ಲ, ಹಂಗೆ ಹಾಕಿ ಬರುತ್ತೆ. ರಘು RAGHU. ಇದಾ? ಅದೇನೆ ಬಂತು ನೋಡಿ. ಪಕ್ಕ ನಾನೇ. ಓಕೆ, ಫಾಲೋ ಮಾಡಿಬಿಟ್ರಾ? ಫಾಲೋ ಮಾಡಿದೆ. ನೀವೇನು 5 ರೂಪಾಯಿ ಎಕ್ಸ್ಟ್ರಾ ಹಾಕ್ಬೇಡಿ, ಫಾಲೋ ಮಾಡಿದ್ದೀರಲ್ಲ ಸಾಕು. ಓಕೆ ಗುರು, ಏನೋ ವೆಯ್ಟಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. 68 ರೂಪಾಯಿ ಅಂದ್ಕೊಂಡೆ ನಾನು. ಆ್ಯಕ್ಚುಲಿ 68 ತೋರಿಸ್ತಿತ್ತು, ಇಲ್ಲಿ ಬಂದಮೇಲೆ 81 ಆಗೋಗಿದೆ. ಪರವಾಗಿಲ್ಲ ಗುರು, ವೆಯ್ಟಿಂಗ್ ಚಾರ್ಜು ಏನೋ ಗೊತ್ತಿಲ್ಲ, ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಓಕೆ, ನೆಕ್ಸ್ಟ್ ಆರ್ಡರು ಜಯನಗರ 4th T ಬ್ಲ್ಯಾಕ್ ಬರ್ತಾಯಿದೆ. ಪಿಕಪ್ ನೋಡಿ ಗುರು, 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರು ಎಲ್ಲಿ ಪಿಕಪ್ಪು? ವೈಭವ್ ಸ್ಟೋರು, OTC ರೋಡು. ಓಹೋ, ಚಿಕ್ಕಪೇಟೆ ಒಳಗಡೆ ಹೋಗ್ಬಿಟ್ರೆ ಕತೆ ಮುಗೀತು ನಮ್ಮದು. ಓಕೆ ಗುರು, ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಂದಿದೆ. ಅಪಾರ್ಟ್ಮೆಂಟ್ ಒಳಗಿದೆ ಪಿಕಪ್ಪು. ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂದರೆ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು. ಇಲ್ಲೇ ಈಟಾ ಮಾಲ್ ಪಕ್ಕದಲ್ಲಿ ಈಟಾ ಅಪಾರ್ಟ್ಮೆಂಟು. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಇದೊಂದು ಸಮಸ್ಯೆಯಲ್ಲಿ ಯಾರೇ ಹೋಗ್ಬೇಕು ಅಂದರೂ ಅಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಮಾಡಿಸಿ ಹೋಗಬೇಕು. ಅಲ್ಲೊಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಹೋಗಿ ಪಿಕಪ್ ಮಾಡ್ಕೊಳ್ಳೋದು. ಸ್ಕೂಟರ್ ಆರ್ಡ್ರ್ ಬಂದಿದೆ. ಸ್ಕೂಟರ್ ಆರ್ಡ್ರ್ ಅಂದರೆ ಒಂದು ಸ್ವಲ್ಪ ಅರ್ನಿಂಗ್ಸು ಕೂಡ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ನ. ಇಲ್ಲಿಂದ 1.5 ಕಿಲೋಮೀಟರ್ಸ್ ಇದೆ, ಅಂದರೆ 1.5 ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ, ಪರವಾಗಿಲ್ಲ, ಹತ್ರದಲ್ಲೇ ಇದೆ. ಡ್ರಾಪು ಕೂಡ ಹತ್ರನೇ ಇದೆ, ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಿಕೊಂಡೆ. ಬನ್ನಿ ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಳ್ಳೋಣ. ಹತ್ತತ್ರ 1.5 ಕಿಲೋಮೀಟ್ರ್ ಬಂದೆ ಗುರು. ಕಸ್ಟಮರು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನೇನೋ ಹೋಗಿ ಲೆಫ್ಟ್ ತಗೊಂಡಿದ್ರೆ ಅಪಾರ್ಟ್ಮೆಂಟಿಗೆ ಎಂಟ್ರಿ ಆಗ್ತಿದೆ. ಅಪಾರ್ಟ್ಮೆಂಟ್ ಫ್ಲ್ಯಾಟ್ ನಂಬರು ಕೂಡ ಕಳಿಸಿದ್ರು ನೋಡಿ. ಕಸ್ಟಮರು ಎಲ್ಲದರಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಅಂತಲ್ಲ, ಆಟೋದಲ್ಲಾಗಲಿ ಕ್ಯಾಬಲ್ಲಾಗಲಿ ಡಬಲ್ ಬುಕ್ ಮಾಡ್ತಾರೆ. ಡಬಲ್ ಬುಕ್ ಮಾಡಿಬಿಟ್ಟು ಊಬರು, ರ್ಯಾಪಿಡೋ ಮತ್ತು ಇನ್ಯಾವುದೇ ಅಪ್ಲಿಕೇಶನ್ ಇದೆ ಎಲ್ಲದರಲ್ಲೂ ಬುಕ್ ಮಾಡಿಬಿಟ್ಟು ಯಾವುದ್ರಲ್ಲಿ ಫಸ್ಟ್ ಬರ್ತಾರೆ ಅದರಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಇದೇ ಸಮಸ್ಯೆ. ಇವಾಗ ನೋಡಿ, ಯಾವುದೋ ಬೇರೆ ಒಂದು ಆರ್ಡ್ರ್ ಬರ್ತಾಯಿದೆ ಕಲ್ಲಸಿಪಾಳ್ಯದಿಂದ ಶಂಕರ ಮಠಕ್ಕೆ. ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಪ್ಯಾಕೇಜ್ ಆರ್ಡ್ರು. ಮತ್ತೆ 2 ಕಿಲೋಮೀಟ್ರ್ ನಾನು ವಾಪಸ್ ಹೋಗಿ ಪಿಕಪ್ ಮಾಡ್ಕೋಬೇಕು. ಅದು ಎಲ್ಲಿ ಇರೋದು ಗುರು? ಇದನ್ನು ಆಫೇ ಮಾಡಿಬಿಡೋಣ. ಊಬರಲ್ಲಿ ಆರ್ಡ್ರ್ ಸಿಕ್ಕಿದೆ ಇವಾಗ ನೋಡಿ. ಆರ್ಡ್ರುಗಳು ಈ ಥರ ಕ್ಯಾನ್ಸಲ್ ಆಗ್ತವೆ. ಇವಾಗ ಊಬರಲ್ಲಿ ಸಿಕ್ಕಿದೆ. ಪಿಕಪ್ ಇರೋದು 2 ಕಿಲೋಮೀಟ್ರು ಮೆಡಿಕಲ್ ಸ್ಟೋರ್ದು. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಪಾರ್ಸಲ್ ಆರ್ಡ್ರಲ್ಲಿ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಸಿಗುತ್ತಲ್ಲ, ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಿಕೊಂಡೆ ಊಬರ್ದು.
2 ಕಿಲೋಮೀಟ್ರ್ ಅಷ್ಟೇ ಡ್ರಾಪ್ ಇರೋದು. 2 ಕಿಲೋಮೀಟ್ರ್ ಪಿಕಪ್, 2 ಕಿಲೋಮೀಟ್ರ್ ಡ್ರಾಪು. 4 ಕಿಲೋಮೀಟ್ರಿಗೆ 66 ರೂಪಾಯಿ ಕೊಡ್ತಾಯಿದ್ದಾರೆ. ಅದಕ್ಕೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾಯಿದೆ, ಅಷ್ಟರಲ್ಲಿ ಕ್ಯಾನ್ಸಲ್ ಮಾಡಿದ್ರಲ್ಲ ಗುರು. ಇದೇ ಬೇಜಾರು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಪಿಕಪ್ ಮಾಡ್ಕೊಳ್ಳೋಣ ಪಾರ್ಸಲ್ನಾರು. ಓಕೆ ಸರ್, ಆಗಿದೆ ಅಲ್ಲ? ಓಕೆ ಗುರು, 5 ನಿಮಿಷ ವೆಯ್ಟ್ ಮಾಡಿದ್ದೀನಿ ನೋಡಿ. ವೆಯ್ಟಿಂಗ್ ಚಾರ್ಜ್ ಕೂಡ ಆ್ಯಡ್ ಆಗ್ತಾಯಿದೆ ಊಬರಲ್ಲಿ. ಇವಾಗ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿಂದ ಡ್ರಾಪ್ ಇರೋದು ಹತ್ರನೇ, ಶಂಕರ ಮಠ ಹತ್ರ, ಶಂಕರಪುರ. ಮೆಡಿಸನ್ ಡೆಲಿವರಿ ಇತ್ತು. 1 ಕಿಲೋಮೀಟರ್ ಅಷ್ಟೇ, 2 ಕಿಲೋಮೀಟರ್ ಅಂದ್ಕೊಂಡೆ ನಾನು. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ನೀವು ಊಬರಲ್ಲಾಗಲಿ ಪೋರ್ಟರಲ್ಲಾಗಲಿ ನಿಮಗೆ ಐಟಮ್ ಕೈ ಕೊಡೋವರೆಗೂ ನೀವು ಆರ್ಡರ್ನ ರಿಸೀವ್ಡ್ ಅಂತ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ವೆಯ್ಟಿಂಗ್ ಚಾರ್ಜು ಆ್ಯಡ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಬಂದು ಅರೈವ್ಡ್ ಅಂತ ಕೊಟ್ಟೆ ಅಷ್ಟೇ, ಪಿಕಪ್ ಮಾಡ್ಕೊಂಡಿದ್ದೀನಿ ಅಂತ ಕೊಟ್ಟಿಲ್ಲ. ಅದಕ್ಕೋಸ್ಕರ 5 ನಿಮಿಷ ವೆಯ್ಟಿಂಗ್ ಚಾರ್ಜ್ ಆ್ಯಡ್ ಆಗಿದೆ. ಆ ಅಮೌಂಟು ಕೂಡ ನನಗೆ ಆ್ಯಡ್ ಆಗಿ ಬರುತ್ತೆ ಅಲ್ಲಿ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ. ಬನ್ನಿ ಇವಾಗ ಇಲ್ಲಿಂದ 5 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ಗೆ. ಹೋಗಿ ಡ್ರಾಪ್ ಮಾಡಿಬಿಡೋಣ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆಯಲ್ಲ ಗುರು, ಲೆಫ್ಟ್ ತಗೊಳ್ಳಿ ಅಂತ. ಮೇಡಮ್ ಮಾತಾಡ್ತಾ ಇದ್ರಲ್ಲ, ನೀವು ಆ ಮನೆ ಅಂದ್ಕೊಂಡೆ ನಾನು. ಇದು ಪೇಮೆಂಟ್ ಮಾಡ್ತಾರಂತೆ. 74 ತೋರಿಸ್ತಾ ಇದೆ. ಹಾಂ, ಅದು ಅಲ್ಲಿ ವೆಯ್ಟ್ ಮಾಡಿಸಿದ್ರಲ್ಲ, ಅದಕ್ಕೋಸ್ಕರ ಅದು 75 ಬಂದ್ಬಿಟ್ಟಿದೆ. 5 ನಿಮಿಷ ಟೈಮ್ ಇರುತ್ತೆ ಅವ್ರು ಕೊಡೋಕ್ಕೆ. 5 ನಿಮಿಷ ಮೇಲೆ ಹೋಯ್ತು ಅಂದರೆ ಇನ್ನು 5 ನಿಮಿಷ ಎಕ್ಸ್ಟ್ರಾ ಆ್ಯಡ್ ಆಗಿದೆ. 10 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ಸ್ಕ್ಯಾನರ್ ತೋರಿಸ್ತೀನಿ, ಮಾಡಿಬಿಡಿ. ಆದಮೇಲೆ ಬುಕ್ ಮಾಡಿ. ನೀವೆಲ್ಲ ದುಡ್ಡೆಲ್ಲ ಕಳ್ಸಾದ್ಮೇಲೆ ಬುಕ್ ಮಾಡಿ. ರ್ಯಾಪಿಡೋ ಮಾಡಿ, ಅದರಲ್ಲಿ ಹಂಗೆ ಬರಲ್ಲ. ಇದೆ ಪಾರ್ಸಲ್ ಆರ್ಡ್ರ್ ಇದೆ, ಪ್ಯಾಕೇಜ್ ಅಂತ ಇದೆ. ಪಾರ್ಸಲ್ ಅಂತಲೇ ಇದೆ, ಅದರಲ್ಲಿ ಬುಕ್ ಮಾಡಿ. ಅದರಲ್ಲಿ ಯಾವ ಥರ ವೆಯ್ಟಿಂಗ್ ಇಲ್ಲ.